ದಿನ 78 ನೋಡಿದಲ್ಲ ವೀಕ್ಷಕರ ಯಾವ ಸಾಂಗ್ ಹಾಕಿದ್ದಾರೆ ಅಂತಂದ್ಬಿಟ್ಟು. ಎಲ್ಲಿ ಕಾಣೇನು ನಮ್ಮ ಹುಡುಗಿನ ಎಲ್ಲಿ ಕಾಣೇನು. ಇವಾಗ ರಕ್ಷಿತ್ ಅವ್ರು ಕಾಣಿಸ್ದೇ ಇರೋಕ್ಕೂ ಈ ಸಾಂಗ್ ಹಾಕಿರೋಕ್ಕೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಗಿಸ್ಕೊಂಡು ಮನೆಯಲ್ಲಿ ಖುಷಿಯಾಗಿ ಓಡಾಡ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ಬೇಜಾರಾಗಿದೆ. ರಕ್ಷಿತ್ ಅವ್ರ ಬಗ್ಗೆನೇ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ವೇಕಪ್ ಸಾಂಗ್ ಹಾಕಿದ ತಕ್ಷಣ ಫಸ್ಟ್ ಎದ್ದು ಬಂದು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಿದ್ದು ಯಾರಪ್ಪ ಅಂತಂದರೆ ರಕ್ಷಿತ್ ಅವರು. ಫುಲ್ ಎನರ್ಜೆಟಿಕ್ ಆಗಿ ಇಲ್ಲಿ ಸಖತ್ತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಅವ್ರ ಜೊತೆ ಅವ್ರು ಎದ್ದು ಕುಣಿಯೋದು ನೋಡಿ ಸ್ವಲ್ಪ ಜನ ಇಲ್ಲಿ ಬಂದು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಅಶ್ವಿನಿ ಅವರಂತೂ ಎದ್ದೊಳ್ಳೇ ಇಲ್ಲ, ಹಾಡು ಫುಲ್ ಮುಗ್ದೋದ್ರು ಕೂಡ ಬಂದು ಡ್ಯಾನ್ಸ್ ಮಾಡಲಿಲ್ಲ. ಸದ್ಯ ಇವಾಗ ಡ್ಯಾನ್ಸ್ ಮಾಡಿದಾರಪ್ಪ ಅಂತಂದರೆ ತುಂಬ ಚೆನ್ನಾಗಿ ಅವರು ಕೂಡ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಕಾವ್ಯ ಅವರು, ಸ್ಪಂದನ ಅವರು ಫುಲ್ ಎನರ್ಜೆಟಿಕ್ ಆಗಿ ಇಲ್ಲೇ ಡ್ಯಾನ್ಸ್ ಮಾಡಿದ್ರು. ಮೇ ಬಿ ಇಲ್ಲಿ ರಕ್ಷಿತ್ ಅವರು ಹೋಗಿದ್ದು ಅವ್ರಿಗೆ ಬೇಜಾರೇನು ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ನಾರ್ಮಲ್ ಆಗಿ ಎಲ್ಲರೂ ಕೂಡ ಹೇಗಿರ್ತಾರೆ ಅದೇ ರೀತಿ ಇಲ್ಲಿ ಇದ್ದಾರೆ. ಸ್ವಲ್ಪ ಬೇಜಾರಾಗಿರೋದು ರಘು ಅವ್ರಿಗೆ, ಮತ್ತಿಲ್ಲಿ ರಜತ್ ಅವ್ರಿಗೆ, ಗಿಲ್ಲಿ ಅವ್ರಿಗೆ, ಮಾಳು ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅವ್ರ ವಿಚಾರಣೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಅಂತ ಅಂದ್ಬಿಟ್ಟು. ಸದ್ಯ ಅಶ್ವಿನಿ ಅವರು ಹಾಡೆಲ್ಲ ಮುಗಿದು ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಎಲ್ಲರೂ ಕೂಡ ಏನಪ್ಪ ಮಿಸ್ ಮಾಡ್ಕೊತಿದ್ದೀರಾ, ಇಲ್ಲಿ ರಕ್ಷಿತ್ ಅವ್ರನ್ನ ಯಾರಾದರೂ ಮಿಸ್ ಮಾಡ್ಕೊತಿದ್ದೀರಾ? ಏನಕ್ಕೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ ಎನರ್ಜೆಟಿಕ್ ಆಗಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಿದ್ದು ರಕ್ಷಿತ್ ಅವರು. ಸದ್ಯ ಇವತ್ತ ಫುಲ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದು ಫಸ್ಟ್ ಗಾರ್ಡನ್ ಏರಿಯಾದಲ್ಲಿ ಬಂದು ಕಾಣಿಸ್ಕೊಂಡಿದ್ದು ಕಾವ್ಯ ಅವರು ಮತ್ತು ಸ್ಪಂದನ ಅವರು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ? ಯಾರ ಡ್ಯಾನ್ಸ್ನ ನೀವು ತುಂಬಾ ಮಿಸ್ ಮಾಡ್ಕೊಂಡ್ರಿ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.